ಪ್ರತಿಯೊಂದು ಸಾಹಿತ್ಯ ಚಳುವಳಿಯ ಸಂದರ್ಭದಲ್ಲಿಯೂ ಕಾವ್ಯದ ಭಾಷೆಯನ್ನು ಕುರಿತ ಬೇರೆಯಾದ ನಿಲುವೊಂದು ಘೋಷಿತವಾಗುವುದು ಅದರ ಸಾಮಾನ್ಯ ಲಕ್ಷಣವಾಗಿದೆ. ಯಾಕೆಂದರೆ ಸಾಹಿತ್ಯದಲ್ಲಿ ಬದಲಾವಣೆ ಎಂದರೆ ಮೂಲಭೂತವಾಗಿ ಬರವಣಿಗೆಯ ಕ್ರಮ ಅಥವಾ ಅದರ ರೀತಿ ಅಥವಾ ಶೈಲಿಯಲ್ಲಿ ಆಗುವ ಬದಲಾವಣೆಯೇ. ರೀತಿಯ ಬದಲಾವಣೆ ಮುಖ್ಯವಾಗಿ ಕಾಣಿಸಿಕೊಳ್ಳುವುದು ಕಾವ್ಯದ ಭಾಷೆಯನ್ನು ಹೊಸದಾಗಿ ಮುರಿದು ಕಟ್ಟುವ ಪ್ರಯೋಗಗಳಲ್ಲಿ ಮತ್ತು ಅದು ಹೆಚ್ಚು ಜನಪರವಾಗಿರಬೇಕು ಎಂಬ ಧೋರಣೆಯಲ್ಲಿ. ಕನ್ನಡ ಸಾಹಿತ್ಯದ ಹಲವು ಚಳುವಳಿಗಳ ಹಂತದಲ್ಲಿ ಕಾವ್ಯದ ಭಾಷೆಯನ್ನು ಕುರಿತ ಚರ್ಚೆಗಳೇ ಹೆಚ್ಚು ಗಮನವನ್ನು ಸೆಳೆಯುತ್ತವೆ. ಈ ದೃಷ್ಟಿಯಿಂದ ಪಂಪನಿಂದ ಪ್ರಾರಂಭವಾದ ಮಾರ್ಗ ಕಾವ್ಯ ಸಂದರ್ಭದಲ್ಲಿ ಮಾರ್ಗ ದೇಸಿಗಳ ಒಡಂಬಡಿಕೆಯ ಚರ್ಚೆ ತುಂಬ ಗಮನಾರ್ಹವಾಗಿದೆ. ಈ ಚರ್ಚೆಯ ನೆಲೆ ಎಂದರೆ ಕನ್ನಡದ ಮೇಲೆ ಸವಾಲಾಗಿ ಆತಂಕವಾಗಿ ಕವಿದುಕೊಂಡಿದ್ದ ಸಂಸ್ಕೃತ ಭಾಷೆಯ ಪ್ರಭಾವ ಹಾಗೂ ಪ್ರವೇಶಗಳನ್ನು ಕನ್ನಡದಲ್ಲಿ ಕೃತಿ ರಚನೆ ಮಾಡುವ ಕವಿಗಳು ಎಷ್ಟರ ಮಟ್ಟಿಗೆ ಸ್ವೀಕರಿಸಬಹುದು ಎನ್ನುವುದೇ ಆಗಿದೆ. ಈ ದೇಶದ ಬುದ್ಧಿಯ ಭಾಷೆಯಾದ ಹಾಗೂ ರಾಜಭಾಷೆಯಾದ ಸಂಸ್ಕೃತವನ್ನು ತಮ್ಮ ಪ್ರಾದೇಶಿಕ ಪರಿಸರದಲ್ಲಿ ತಮ್ಮ ಜನಕ್ಕಾಗಿ ರಚಿತವಾಗುವ ಕನ್ನಡ ಕಾವ್ಯದ ಶೈಲಿಯಲ್ಲಿ ಎಷ್ಟರ ಮಟ್ಟಿಗೆ ಅಳವಡಿಸಿಕೊಳ್ಳಬಹುದು ಎನ್ನುವುದೇ ಇಲ್ಲಿನ ಸಮಸ್ಯೆ. ಈ ಸಮಸ್ಯೆಗೆ ಪಂಪನಿಗೆ ಪೂರ್ವದಲ್ಲಿ ಇದ್ದ ಕವಿರಾಜ ಮಾರ್ಗಕಾರನೇ ತುಂಬ ವಿವೇಕಯುತವಾದ ವಿಧಾನವೊಂದನ್ನು ಸೂಚಿಸಿದ್ದನು. ಅದೇನೆಂದರೆ, ಕನ್ನಡದ ಹಾಗೆ ಸಂಸ್ಕೃತವು ನಮ್ಮದೇ ಆಗಿರುವ ಪರಿಸರದಲ್ಲಿ ಕನ್ನಡದಲ್ಲಿ ಕೃತಿ ರಚನೆ ಮಾಡಬೇಕಾದ ಕವಿಗಳು ಸಂಸ್ಕೃತವನ್ನು ನಿರಾಕರಿಸಬೇಕಾಗಿಲ್ಲ. ಆದರೆ ಹಾಗೆ ಕನ್ನಡದೊಂದಿಗೆ ಬಳಕೆಯಾಗುವ ಸಂಸ್ಕೃತ ಪದಗಳು ಕನ್ನಡದ ನಾಡ ನುಡಿಯ ಬೆಡಗನ್ನು ಕಬಳಿಸುವಂತಿರಬಾರದು ಎನ್ನುತ್ತಾನೆ ಕವಿರಾಜ ಮಾರ್ಗಕಾರ. ಪಂಪನು ಈ ನಿಲುವನ್ನು ಒಪ್ಪಿಕೊಂಡು ಮಾರ್ಗ ಹಾಗೂ ದೇಸಿಗಳ ಒಡಂಬಡಿಕೆಯೊಂದನ್ನು ಕಾವ್ಯ ಭಾಷೆಯ ಮುಖ್ಯ ಲಕ್ಷಣವನ್ನಾಗಿ ಎತ್ತಿ ಹೇಳುತ್ತಾನೆ. ಮುಂದೆ ಬಂದ ಕವಿಗಳು ಪಂಪನ ದೇಸಿಯನ್ನು ತುಂಬ ಹೊಗಳುತ್ತಾರೆ. ತಿರುಳುಗನ್ನಡದಲ್ಲಿ ಕಾವ್ಯವನ್ನು ಬರೆಯುತ್ತೇನೆ ಎಂದು ಹೇಳಿಕೊಂಡ ಪಂಪ ಅದನ್ನೇ ದೇಸಿ ಎಂದು ಕರೆಯುತ್ತಾನೆ. ಈ ತಿರುಳುಗನ್ನಡದ ಸೊಗಸಿಗೆ ಧಕ್ಕೆಯಾಗದ ಹಾಗೆ ಸಂಸ್ಕೃತದ ಪದಗಳನ್ನು ತನ್ನ ಕಾವ್ಯ ಶೈಲಿಯಲ್ಲಿ ಹದವಾಗಿ ಅಳವಡಿಸಿಕೊಳ್ಳುವ ನಿಲುವೊಂದನ್ನು ಪ್ರತಿಪಾದಿಸುತ್ತಾನೆ. ಹೀಗೆ ಕಾವ್ಯದ ವಸ್ತು ನಿರ್ವಹಣೆ ಹಾಗೂ ಕಾವ್ಯ ಭಾಷೆಯನ್ನು ಕುರಿತ ಪಂಪನ ಮಾತುಗಳು ಮತ್ತು ಸುಭದ್ರವಾಗಿ ಹಾಕಿಕೊಟ್ಟ ಒಂದು ಪರಂಪರೆ ಇತ್ಯಾದಿಗಳು ಪಂಪನಿಂದ ಪ್ರಾರಂಭವಾದ ಏಕವ್ಯಕ್ತಿ ಚಳುವಳಿಯ ಪರಿಣಾಮಗಳಾಗಿವೆ. ವಾಸ್ತವವಾಗಿ ಈ ಮಾರ್ಗ ಸಾಹಿತ್ಯ ಚಳುವಳಿ ಪಂಪನಿಂದ ಪ್ರಾರಂಭವಾದರೂ ಮುಂದೆ 1.5 ಶತಮಾನದವರೆಗೆ ಇನ್ನೂ ಹಲವು ಕವಿಗಳ ವಿಚಾರಗಳನ್ನು ಒಳಗೊಳ್ಳುವಷ್ಟು ವ್ಯಾಪಕವಾಗಿದೆ. ಧರ್ಮಶ್ರದ್ಧೆಯ ನಿಲುವಿನಲ್ಲಿ ವ್ಯಕ್ತಿ ಪಡೆದುಕೊಳ್ಳುವ ಆತ್ಮಪ್ರತ್ಯಯ ಹಾಗೂ ವ್ಯವಸ್ಥೆಯನ್ನು ವಿರೋಧಿಸುವ ಮನೋಧರ್ಮಗಳು ರೂಪುಗೊಂಡದ್ದಲ್ಲದೆ ಪಂಪನಿಂದ ಉದ್ಘೋಷಿತವಾದ ಮಾರ್ಗ ದೇಸಿಗಳ ಒಡಂಬಡಿಕೆಯ ಧೋರಣೆಯೂ ಚಿಕಿತ್ಸೆಗೆ ಗುರಿಯಾಗಿ ಶುದ್ಧಗನ್ನಡದ ಪ್ರತಿಪಾದನೆಯೊಂದು ಈ ಚಳುವಳಿಯ ಚರ್ಮಫಲವಾಗಿ ನಯಸೇನನಿಂದ ನೆಲೆಗೊಂಡದ್ದು ಮುಖ್ಯವಾದ ಸಂಗತಿಯಾಗಿದೆ. ಸಂಸ್ಕೃತ ಕನ್ನಡಗಳ ಅಥವಾ ಮಾರ್ಗ ದೇಸಿಗಳ ಒಡಂಬಡಿಕೆಯ ಧೋರಣೆ ತುಂಬ ಸಮತೂಕದ್ದೆಂದು ಮೇಲುನೋಟಕ್ಕೆ ತೋರಿದರೂ ಕಾವ್ಯ ರಚನೆಯ ಸಂದರ್ಭದಲ್ಲಿ ಸಂಸ್ಕೃತದ ಸೆಳೆತವೇ ಮಿಗಿಲಾಗಿ ಬಿಡುವುದೆಂಬ ಅಪಾಯವನ್ನು
ಸೂಕ್ಷ್ಮವಾಗಿ ಗಮನಿಸಿದ ನಯಸೇನನು, ಸಂಸ್ಕೃತದಲ್ಲಿ ಹೇಳುವುದಾದರೆ ಒಳ್ಳೆಯ ಸಂಸ್ಕೃತದಲ್ಲಿಯೇ ಹೇಳಲಿ. ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ಹೇರುವುದೇಕೆ? ಎಣ್ಣೆಯನ್ನು ತುಪ್ಪವನ್ನು ಒಂದರೊಳಗೊಂದು ಬೆರೆಸುವುದಾದರೂ ಏತಕ್ಕೆ ಎಂದು ವಾದಿಸುತ್ತಾ ಸಂಸ್ಕೃತವನ್ನು ಎಣ್ಣೆಗೂ ಕನ್ನಡವನ್ನು ತುಪ್ಪಕ್ಕೂ ಹೋಲಿಸುವುದರ ಮೂಲಕ ಮೊಟ್ಟ ಮೊದಲಿಗೆ ಕನ್ನಡದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತಾನೆ. ಮತ್ತು ನಯಸೇನನು ಶುದ್ಧ ಕನ್ನಡದ ಶೈಲಿಯೊಂದನ್ನು ತನ್ನ ಧರ್ಮಾಮೃತ ಕೃತಿಯ ಮೂಲಕ ರೂಢಿಸಿ ತೋರಿಸುತ್ತಾನೆ. ನಯಸೇನನ ಶುದ್ಧ ಕನ್ನಡ ಚಳುವಳಿಯ ಧೋರಣೆಗಳು ಮುಂದೆ ಅಂಡಯ್ಯನಲ್ಲಿ ಅಚ್ಚಗನ್ನಡದ ಪ್ರತಿಜ್ಞೆಯಾಗಿ ಒಂದು ಅತಿರೇಕವನ್ನು ತಲುಪಿದರೂ ನಯಸೇನನ ನಂತರದ ವಚನ ಚಳುವಳಿಯ ಪ್ರಾದುರ್ಭಾವಕ್ಕೆ ನೃಪತುಂಗನಿಂದ ಹಿಡಿದು ನಯಸೇನನವರೆಗಿನ ಭಾಷಿಕ ಚಿಂತನೆಗಳು ನೀಡಿದ ಪ್ರೇರಣೆಗಳು ಕಡಿಮೆಯೇನಲ್ಲ.